ನೋಡ ಕಾಕ ಎದಿ ಹೊಡ್ಕೊಂಡ್ಗಿದಾನ. ಅಬ್ಬ ಮಾರಾಯ ಇಷ್ಟು ಮಾತಿಗಲ್ಲ ಅವ ಎಲ್ಲಿ ಎದಿ ಹುಡ್ಕೋಬೇಕ. ಅದೇ ಅಂತೇನಪ್ಪ, ಯಾವಾಗ ನೋಡಿದ್ರ ಮಗನ್ ಚಿಂತೆಗ ಕೊರಗ್ತಿರ್ತಾನ. ಹಂಗ ಆಗ್ಬಾರ್ದು ನೋಡು. ಇಲ್ಲ ಅಲ್ವ ಮಳ್ಳ, ನಾ ಹೇಳದ್ ಮಾಡ ನೋಡದ್ರ ಮಜಾನ. ಆಯ್ತ್ ಬಿಡು, ನೀ ಹೇಳದಂಗ ಆಗ್ಲಿ. ಆಟಪ್ಪ ಯಾವಾಗಾರ ಒಂದ್ಸಲ ಮಜಾ ಮಾಡುದು. ಕಾಕ ಬಂದ್ ನೋಡಲ್ಲಿ ಬಂದಲ್ಲ. ಹಾ ಅವ ಎಷ್ಟ ಮಾತಾಡಿದ್ರು ಒಟ್ಟ ಮಾತಾಡ್ಸ್ಕೋಬೇಡ. ಆತ್ ಮಾತಾಡಂತು. ಇವತ್ತೇನ ನಮ್ಮ ಜೋಡ್ ಹುಲಿಗಳು ಬಹಳ ಜಲ್ದಿ ಬಂದವು ತೋಟಕ್ಕ. ಹುಡುಗರು ಶಟ್ಕೊಂಡ ಕಾಣ್ತಾವಲ್ಲ, ಯಾಕೋ ಭದ್ರ ರುದ್ರ? ಇವತ್ತೇನ ಗ್ರಾನ ಹಿಡಿತೈತ್ರಪ್ಪ ನನಗ. ಅಲ್ರೋ ನಾ ಏನ್ ತಪ್ಪ ಮಾಡಿರೋ? ಬಾಯ್ ತುಂಬ ಕಾಕಾ ಕಾಕಾ ಅಂತ ಕರಿತೀರಿ. ಹುಡುಗಾಟಕ್ಕೂ ನನ್ ಕಾಡಿಸ್ಬೇಡ್ರೋ ಹಿಂಗ. ನೀ ನಮ್ಮ ಕಾಡ್ಸಿದ್ ನಡೀತೈತನ? ನಡಿತೈತಿ ಮತ್ತ, ಯಾಕಂದ್ರ ಅವ್ ದೊಡ್ಡವಂದ ನೋಡ. ಇವತ್ ಏನಾಗಿತ್ರು ನಿಮಗ ಹಿಂಗ್ಯಾಕ್ ಮಾಡಕ್ ಹತ್ತೀರಿ? ಇಕ್ಕ ಹೇಳಬೇಕನ? ಅಣ್ಣ ಹೇಳ ಮತ್ತ, ಹೇಳಿಲ್ಲ ಅವಂಗರ ಹೆಂಗ್ ಗೊತ್ತಾಗ್ಬೇಕು? ಆತು ಹೇಳ್ತೀನಿ. ಕಾಕ ನೀ ಏನ್ ನಮ್ ಕೆಲ್ಸ ಮಾಡೋದು ಬೇಡ. ನಮ್ ಕೆಲ್ಸ ನಾವ್ ಮಾಡ್ಕೋತೀವಿ, ನಿನ್ ದಾರಿ ನೀವ್ ನೋಡ್ಕೋ. ಹೌದು ಹೌದು. ಅಂದ್ರೆ ನನಗೆ ದಗಡ ಬಿಡಿಸಾಕತ್ತೀರಿ? ತಿಳಿತಿಲ್ಲ ಹೋಗಿನ್ನ. ಯಾಕ್ರಿಪ್ಪ ಹಿಂಗ ಏಕದಮ್ ಏಕಾಕಿ ದಗಡ ಬಿಡಿಸಿದ್ರ ನಾ ಎಲ್ಲಿ ಹೋಗ್ಬೇಕ್ರು? ಅಯ್ಯ ಈ ಯಾಕ ಏನಂತೆಲ್ಲ ಕತ್ತಿ ಮಾಡಿ ಹೇಳ್ಬೇಕಪ್ಪ ಅವನಿಗೆ. ಅಷ್ಟ್ಯಾಕ್ ತ್ರಾಸ್ ತುಂತಿ? ಸುಮ್ನೆ ನಾಳೆ ಹೇಳ್ತೀನಿ. ಯಪ್ಪ ಹೋಗ, ಅಲ್ಲಿ ನಿಮ್ ಸಾವುಕಾರ್ತಿ ಕೇಳೋಗ, ಎಲ್ಲ ಗೊತ್ತಾಗತ್ತ. ಹಾ ಅಷ್ಟ ಮಾಡ, ಅಂದಾಗ ನಿನಗೆ ಯಾಕೆ ದಗದ ಬಿಡ್ಸಿ ಅನ್ನೋದು ಗೊತ್ತಾಗತ್ತೆ. ಸಾವುಕಾರ್ತಿಗೆ ಕೇಳಿದ್ರೆ ಗೊತ್ತಾಕತಿ. ಅಣ್ಣ ಕಾಕನ್ ಜೊತೆ ಹುಡುಗಾಟಿಕೆ ಮಾಡಕ್ ಹೋಗಿ ಶಾಕ್ ಕೊಟ್ಟಂಗ ಆಯ್ತಲ್ಲ ಅವಂಗ. ಇಲ್ಲಿ ಬಿಡೋ ತಮ್ಮ, ಅವನಂತಲ್ ಹೋದ್ರ ಅವು ತೀಸ್ ಹೇಳ್ತಾಳಲ್ಲ, ತನಗ ಹಾಕನ. ಹೌದೌದು. ಸಾವುಕಾರ್ತಿ ನಿಮ್ಮ ನೋಡಕ್ ಮನೆಗೆ ಹೋಗಿದ್ದೇನ, ನೀವ್ ಎಲ್ಲಿ ಬಂದು ಕುಂತೀರೇನು? ಹ್ಞೂನಪ್ಪ ನೋಡುವ ಮಲ್ಲವ್ವ ನಾನ್ ಕರ್ಕೊಂಡು ತೋಟಕ್ಕೆ ಬಂದ್ಲ. ಕಾಯಿಪಲ್ಲೆ ಹರ್ಕೊಂಡ್ ಬರ್ತೀನಿ, ಇಲ್ಲೇ ಕೂಡ್ರವ ಅಂತ ನನ್ ಕುಂದ್ರಸ್ ಹೋದ್ಲಪ್ಪ. ಏನು ಬಿಡುವ ಯವ್ವ, ನಾ ಏನ್ ತಪ್ಪು ಮಾಡಿನ ಅಂತೇಳಿ ನೀವು ನನಗ್ ದಗದ ಬಿಡ್ಸಾಕತ್ತೀರಿ? ಅಯ್ಯ ಯಾರ್ ನಿನ್ ಕೆಲ್ಸ ಬಿಡಿಸ್ತಾರ ಅಂತ ಈ ನಮ್ಮನೆ ಹೇಳಕತ್ತಿ ನೀನು. ಮತ್ತ ನನ್ನ ಎರಡು ಸಣ್ಣ ಧನ್ಯಾರು ನಮ್ ಕೆಲ್ಸ ನಾವ್ ಮಾಡ್ಕೋತೀವಿ, ನಿನ್ ದಾರಿ ನೀನ್ ನೋಡ್ಕೊ ಅಂತ ಹೇಳಿದ್ರೆ ಅವ್ವ ನನಗ. ಅವ್ರಿಬ್ರು ಕೂಡಿ ನಿನಗ ಹುಡುಗಾಟಿಗೆ ಮಾಡ್ಯಾರ ಜಪ್ಪ, ನಿನಗ್ ತಿಳಿದಿಲ್ಲ. ಇಲ್ಲವ ಇವತ್ತ ಅವ್ರಿಬ್ರು ಮುಖದಾಗ ಸಿಟ್ಟು ಎದ್ದು ಕಾಣಕತ್ತೈತಿ. ಇರ್ಲಿ ಬಿಡು ದೇವಣ್ಣ, ಅದೇನಂತ ನಾನ್ ತಿಳಿಸಿ ಹೇಳ್ತೇನೆ. ಇಲ್ಲವ ಇವತ್ತಿಗೆ ನಿಮ್ ಮನಿ ಅನ್ನದ ಋಣ ಮುಗಿದ ಬಿಡ್ಲೈತೆ ಅನ್ಸಾಕತ್ತೈತಿ ನನಗ. ದೇವಪ್ಪ ಮೊದಲು ಈ ಮಾತು ವಾಪಸ್ ತಗೋ. ನಿನ್ನ ಜೀವನ ತನಕ ನಮ್ಮನ್ಯಾಗ ಇರ್ತೀನಿ ಅಂತ ಮಾತು ಕೊಟ್ಟು ಈಗ ಹಿಂಗ್ ಮಾತಾಡಕ್ ಮನಸ್ಸಾದ್ರೂ ಹ್ಯಾಂಗ್ ಬಂತು ನಿನಗ? ನಾನೇನ್ ಮಾಡ್ಲಿ ಸಾವುಕಾರ್ತಿ, ನನ್ನ ಆ ಎರಡು ದನಿಗಳು ಇಷ್ಟು ನಿಷ್ಠೂರತೆಯಿಂದ ಎಂದೂ ಮಾತಾಡಿಲ್ಲವ. ಇವತ್ತು ಅವ್ರ ಹಂಗ ಮಾತಾಡಿದ್ ನೋಡಿ ನನಗೆ ಎದಿ ಹೊಡೆದಂಗ ಆಗಿತ್ತು. ಹುಡುಗರು ಇಬ್ರು ಕೂಡಿಟ್ಟು ಗದ್ಲ ಮಾಡ್ಬಿಟ್ರಲ್ಲ. ದೇವು ಅದೇನ ಅಂತಂದ್ರ ರುದ್ರ ಭದ್ರ ಯಾಕೆವ ಬಾ. ಆ ಕಾಯಿಪಲ್ಲೆ ಬುಟ್ಟಿ ತಗೊಂಬರಪ್ಪ. ಮಲ್ಲೋ ಬರೋ ತನಕ ಒಂದೆರಡು ಸೋಸ್ ಇಡ್ತೀನಿ. ಯವ್ವ ಈಗ ಮೊದ್ಲ ಕಾಯಿಪಲ್ಲೆ ಗಿಪ್ಪಲ್ಲಿ ಬಿಡೋದನ್ನ ಕಾಕ ಎಲ್ಲಿಗ ಮೊದ್ಲು ಹೇಳ. ಮೊದಲು ಹೇಳಿ ಕಾಕ ಇಲ್ಲ ಅಂತ ಹೇಳ. ಅವ APMC ಗೆ ಜೋಳ ಹತ್ತಿ ಬರ್ತೀನಿ ಅಂತ ಟ್ರ್ಯಾಕ್ಟರ್ ತಗೊಂಡ್ ಹೋದ್ನಪ್ಪ. ಅಣ್ಣ
ನೀ ಹೇಳಿದ ಐಡಿಯಾ ಪಾಸ್ ಆಗ್ಬೇಕಾದ್ರ ಈ ಟೈಮ್ ಮಸ್ತ್ ಐತಿ ನೋಡ. ತಮ್ಮ ನನಗೂ ಹಂಗ ಅನ್ಸಕೈತಿ. ಅರ್ಥ ಮಾಡೇ ಬಿಡ ಇವತ್ತ. ಮಾಡೇ ಬಿಡು ನಡಿ. ಏಪ ಏನು ಹೊರ್ತ ಮಾಡ್ಬೇಕಂತೀರೋ? ಇವ ಅದು ಬ್ಯಾರೆ ಐತಾಳ, ನಿಂಗ್ ತಿಳಿದಿಲ್ಲ. ಅದ್ ತಿಳಿತಂದ್ರ ನೀನು ನಮ್ಗ ಭಯಾಕ್ ನಿಂದಿರ್ತಿ. ಅಂಥದ್ದೇನ್ ಮಾಡಾಕತ್ತೀರೋ ನೀವು? ಅಂಥದ್ದೇನಿಲ್ಲ ಬಿಡುವ. ಈ ಸಲ ನನಗೇನ್ರ ಕುಸ್ತಿಯಾಗ ಬಹುಮಾನ ಬಂತಂದ್ರ ಅದ ರೊಕ್ಕದಾಗ ಕಾಕಾಗ ಒಂದ್ ಜೋಡ್ ಚಲೋದು ಅರ್ಬಿ ಹೊಲಿಸಿ ಅವ್ನ್ ಶಿಸ್ತಗ ಚೈನಿ ಹೊಡ್ಸ್ಬೇಕಂತ ಮಾಡ್ಯಾವ ನೋಡುವ. ಅದಕ್ಕ ಮೊನ್ನೆ ಕುಸ್ತಿಯಾಗ ಇಬ್ಬರಿಗೂ ಬಹುಮಾನ ಬಂದಲ್ವಾ, ಅದ್ರಾಗ ಕಾಕಾ ಚಿಸ್ತ್ ಚೈನಿ ಹೊಡ್ಸದ. ನೀವೆಲ್ಲ ಚೈನಿ ಹೊಡಿಸ್ಬೇಕಂತೀರೋ? ಆದ್ರ ಚೈನಿ ಹೊಡಿಯೋ ಮನುಷ್ಯ ಏನು? ಅದಕ್ಕವ ಬರೇ ಯಾವಾಗ್ಲೂ ತನ್ನ ಮಗನ್ ಚಿಂತೆ ಕುಂತಿರ್ತಾನ. ಅದಕ್ಕ ಒಂದ್ ಖುಷಿ ಕೊಡ್ಸ್ಬೇಕಂತ ಮಾಡೇವಿ. ಹೌದ್ವಾ, ನಮ್ ಕೂಡ ಇದ್ರ ಕೆಲಸ ಮಾಡಾಗಷ್ಟ ಖುಷಿಲಿ ಇರ್ತಾನ. ನಮ್ ಕೆಲಸ ಬಿಟ್ಟು ಸೈಡ್ ಸರದ ಬರೇ ಮಗನ್ ಚಿಂತಾಗಿರ್ತಾನ ನೋಡುವ. ಆ ಚಿಂತೆ ಅವನಿಗೆ ಬಿಡ್ಲಾರ್ದ ನಂಟ ಕುಂತೈತಪ್ಪ, ಏನ್ ಮಾಡೋದು? ಮನುಷ್ಯ ಬರೀ ಚಿಂತ್ಯಾಗ ಇದ್ರ ಅಲ್ವಾ, ಮನುಷ್ಯ ಒಂದ್ ಸ್ವಲ್ಪ ಖುಷಿನೂ ಬೇಕಾಕೈತಿ. ನಾ ಎಲ್ ಬ್ಯಾಡ ಅಂತೇನೋ ತಮ್ಗೋಳ್ರ, ಅವ್ ಬರ್ತೀನಂದ್ರ ಕರ್ಕೊಂಡ್ ಹೋಗ್ರಿ, ಯಾರ್ ಬ್ಯಾಡ ಅಂತಾರ? ಅವಂದಂತೂ ಪರ್ಮಿಷನ್ ಸಿಕ್ತು. ಇನ್ನು ಕಾಕಾ APMC ಇಂದ ಹೊಲಕ್ ಬರೋದ್ರೊಳಗ ನಾವ್ ಅವನಕ್ಕಿಂತ ಮೊದಲು ಹೊಲ್ಲಾಗಿರ್ಬೇಕು ನೋಡ. ಯಾಕ್ರಿ ಇಬ್ಬರಿಗೆ ಏನಷ್ಟ ಅವಸರ ಐತಿ? ಇವ ಕಾಕಾ ಮೊದ್ಲ ಒಂದ್ ನಮೂನ ಮನುಷ್ಯ. ನಾವಿಬ್ರು ಹಾಕಿದ ಪ್ಲಾನಿಗೆ ಅವ ಒಪ್ಕೊಂತಾನ ಇಲ್ಲೋ ಅನ್ನೋದು ನಮ್ಗ ಅವಸರ ಐತಿ ನೋಡು. ಆತ್ ಬಿಡು, ಅದೇನ್ ಮಾಡ್ತಿರೋ ಮಾಡ್ರಿ, ಅದೆಲ್ಲ ನನಗೆ ಹಾಕ್ಬೇಕು. ಅಣ್ಣ APMC ಕೆಲಸ ಮುಗಿದ್ರ ಒಂದ್ ನಿಮಿಷ ನಿಂದ್ರಂಗಿಲ್ಲ ಅಲ್ಲಿ. ಎಲ್ರ ನಮ್ಕಿಂತ ಮೊದ್ಲು ಹೊಲಕ್ ಹೋಗಿದಾನ. ಅವ್ ಬರೋದ್ರೊಳಗ ನಾವ್ ಮೊದಲು ಹೋಗು ನಡಿ. ಆತ್ ಬಿಡ್ವೆ ಇವ, ಇದನ್ನೆಲ್ಲ ಕಾಕಾ ಮುಂದೆ ಹೇಳಕ್ ಹೋಗ್ಬಿಡ್ವೆ. ಮತ್ತೆ ಇಲ್ಲಪ್ಪ, ಇಷ್ಟ ಮಾಡಿ ನಿನಗ ಗದ್ಲ ಹಿಡ್ತಾರ ನೋಡು. ತುಡುಗರು ಎದಿನ ಓಡಿಸ್ಬಿಟ್ಟಿದ್ರು ನನಗೆ ಇವತ್ತ. ಬರ್ಲಿ ಅವ್ರು ಯವ್ವ ಸೌಕಾರ್ತಿ, ನನಗೂ ಸ್ವಲ್ಪ ಸಿಟ್ಟು ಬರ್ತಾ ಮತ್ ಇವತ್ತ. ಯಾಕಪ್ಪ? ನಾ ಬಂದಿಷ್ಟ ದಿನ ಆದ್ರು ಒಂದಿನಾನು ಆಳ ಮಗನಂಗ ನೋಡಿಲ್ಲ ಅವ್ರ ನನಗ. ಆದ್ರ ಇವತ್ತು ಇಂಥ ಹುಡುಗಾಟ ಮಾಡುದ ನನಗಿಷ್ಟು ಮಾಡ್ಯಾರ ನಿಂದ ಸೌಕಾರ್ತಿ. ಇವತ್ತ ನಾ ಅವ್ರಿಗೆ ನೋಡ ಮತ್ತ ಹೆಂಗ ಮಾಡ್ತೀನಿ ನೋಡ್. ಮತ್ ನೀ ನೋಡ್ ನನಗ ಎದಿ ಓಡಿಸ್ಬಿಟ್ರು ಕರೆಕ್ಟ್ ತಿಳ್ಕೊಂಡಿನಿ. ಬಂದ್ ನೋಡ್ಯವ ಕಳ್ರು. ರುದ್ರ ಭದ್ರ, ಯಾಕ್ರು ನಿಮ್ ದೇವ್ ಕಾಕಾಗ ಇಷ್ಟಕೊಂಡ್ ಕಾಡ್ತಿದ್ರಿ? ಯವ್ವ ಮುಂಜಾನೆ ಹೇಳಿಲ್ಲ ನಿನಗ ಕಾಕಾಗ ಹುಡುಗಾಟಿಗೆ ಮಾಡ್ತೇವ ಅಂತ ಹೇಳಿ. ಅವಾಗ ಎಷ್ಟು ಹೇಳಿದ್ರು ನೆನಪು ಬರೋದಿಲ್ಲ ಬಿಡಪ್ಪ. ಹುಡುಗರ ಇದೆಲ್ಲ ಬಿಡ್ರಿ ನೀವು. ರಗಡ ಸಲ ಅಂದ್ರು ಇವತ್ತೇನು ಕಾಡ್ಸೋದು ಎದಿ ಓಡಿಸ್ಬಿಟ್ರಿ ನನಗ. ಹೇಳಿದ್ನಿ ಕಾಕ, ನಾನು ಕಾಕಾ ಎದಿ ಹೊಡ್ಕೊಂತಾನು, ಹುಡುಗಾಟಿಕೆ ಆಡೋದ್ ಬೇಡ ಅಂತ ಹೇಳಿದೆ. ಅಣ್ಣ ಕೇಳಲಿಲ್ಲ ನೋಡ. ನೀನು ಕಾಕಾ ಬಾರಿ ಹೋ ಕಾಕಾ. ಅಲ್ಲ ಇಷ್ಟಿಷ್ಟು ಸಣ್ಣ ಸಣ್ಣ ಮಾತಿಗೆ ಎದಿ ಹೊಡ್ಕೊಳ್ಳೋದ? ಯಪ್ಪ ಜೋಡ್ ಹುಲಿಗಳ ನಿಮಗ ಸಣ್ಣದಾಕತ್ತಪ್ಪ. ನನಗ್ ಬಾಳ ಪೆಟ್ಟ ತಿಂದಿನಲ್ಲ, ಎಲ್ಲಾ ಮಾತು ವಜ್ಜಾಕ್ ಕುಂದಿರ್ತಾವ್. ಯಾಕೆ ಸೌಕರ್ತಿ? ಏನಾರ ಮಾಡ್ರಪ್ಪ, ನೀ ಬಲ ಅವ್ರ ಬಲ. ಅಣ್ಣ ಅವಂದಂತೂ ಸಿಗ್ನಲ್ ಸಿಕ್ತ. ನಡಿ ಕಾಕನ್ ಕರ್ಕೊಂಡ್ ಪ್ಯಾಟಿಗೆ ಹೋಗುನು. ಅದಕ್ಕಪ್ಪ ಮುಂಜಾನೆ ದರಿ ಹಾಕೊಂಡ್ ತಯಾರಾಗ್ಯವಿ. ಕಾಕಾ ನಡಿ ಹೋಗೋಣ. ನೀವೆಲ್ಲ ನನ್ನ ಬಲಿ ಮಾಡ್ಬೇಕಂತ ಪ್ಲಾನ್ ಮಾಡಿರಿ. ಆದ್ರೆ ಇಲ್ಲೋಡ, ನಾ ಪ್ಯಾಟಿಗೆ ಬಂದು ಚೈನಿ ಹೊಡ್ಯಾಕಂದ್ರು ನನ್ನ ಕೈಲಿ ಆಗುದಿಲ್ಲ. ಸೌಕರ್ತಿ ನಾ ಏನಂತ ಹೇಳುವ, ನಾವಲ್ಲೇ ಹೋಗ್ಬಿಡ್ತೀನ. ಕಾಕಾ ಸಣ್ಣ ಹುಡುಗಿದ್ದಂಗ ನೋಡ ಮಾರಾಯ. ತಮ್ಮ ಕಾಕಾ ಇರೋದ ಹಂಗು ಮರಾಯ. ಇವ ಅವ ಅಂತಿ ಸೆಟ್ಕೊಂಡ್ ಹೋದ. ಇನ್ನ ನೀನ ಅವಂಗ ಹೇಳಿ ರಮೇಶ್ ನಮ್ ಜೊತೆ ಕಳ್ಸ್ಬೇಕು ನೋಡುವ. ಅಮ್ಮ ಏನ ನೀವ್ ಏನ್ ಹೇಳಿದ್ರು ಅವ ನಿಮ್ ಕೂಡ ಬರೋದಿಲ್ಲ, ಮರ್ತ ಬಿಡುದ. ನೀವ ಇಬ್ರ ಹೋಗಿ ಅವ್ನಿಗೆ ಏನ್ ಬೇಕು ಅದನ್ನ ತಂದ್ ಕೊಟ್ಬಿಡ್ರಪ್ಪ. ನೋಡ್ರ ನನ್ಗೆ ಯಾಕೆ ಬರಕ್ ಹೇಳಿದ್ರಿ? ವಿಷಯಕ್ಕೆ ಬಂದ್ಬಿಡ್ರಿ. ಈಗ ನಿಮ್ಮನ್ನ ಕೇಳಾರ್ದನ ಏನು ಮಾಡಾಕ ಬರಂಗಿಲ್ಲ, ಹಂಗೈತಿ ಕೆಲಸದು. ಅಂತ ಕೆಲಸ ಎಂತಂದ್ರಪ್ಪ? ಅದರಿ ಮಂಟನು ಕೊಡ್ತಗೊಳ್ ವಿಚಾರಕ್ಕ ನನ್ನ ಮಕ್ಕಳದ್ದು ಕಂಡಾಬಿಟ್ಟು ಸಾಲಿ ಕಲ್ತದ್ದು ರೀ. ಆಮೇಲೆ ನನ್ನ ಅಳಿಯಂದ್ರಿಗೆ ಅವ್ರನ್ನ ಕೊಡ್ಬೇಕು ಅಂತ ನನ್ನ ವಿಚಾರ. ಅವ್ರ ನೋಡಿದ್ರೆ ಸಾಲಿ ಕಲ್ತಿಲ್ಲ, ನಮ್ ತಂಗಿ ನೋಡಿದ್ರೆ ಬ್ಯಾಡ ಅನ್ನಕತ್ತಾಳ. ಈಗ ಆಕಿನ ಹೂ ಅನ್ಸ್ಬೇಕಂದ್ರ ನಿಮ್ಮದ ಕೈಯನ್ ಕೆಲಸ. ಏನ್ ಮಾಡುದು ಗೌಡ್ರ? ತಂದೆ ಸತ್ ನಂತರ ಮಕ್ಕಳು ಒಕ್ಕಲ್ತನಕ ನಿಂತ್ಬಿಟ್ಟು ಮುಂದೆ ಕಲಿಯಕ್ ಆಗ್ಲಿಲ್ಲ. ಏನ್ ಮಾಡಕ್ಕಾಗತ್ತೆ? ಕಲೀಲಿಲ್ಲ ಅಂದ್ರೆ ಏನಾಯ್ತು? ಹೆಣ್ಣು ಕೊಡಕ್ ನಾ ಗಟ್ಟಿದನಿಲ್ಲ, ನಮ್ ತಂಗಿ ಯಾಕೋ ಅಲ್ಲಿ ಅಂತಿರ್ಬೇಕು. ಆಯ್ತು, ನಿಮ್ ತಂಗಿಗೆ ನಾವು ಒಪ್ಪಿಸ್ತೀನಿ. ಆದ್ರೆ ನಿಮ್ ಮಕ್ಕಳು ಓದ್ಯಾವಲ್ಲ, ಅವು ಒಪ್ತಾವಿಲ್ಲ ಅನ್ನೋದು ತಿಳ್ಕೊಬೇಕಲ್ಲ. ಅಲ್ಲೇ ಒಂದ್ ತೊಡಗು ವಜ್ಜೆ ಐತ್ರಿ ನಮ್ ಮನ್ಯಾಗು. ಆದ್ರ ನಾ ಸರಳ ಬಿಡಂಗಿಲ್ಲ, ಮದ್ವಿ ಮಾಡ್ಸೇ ತೀರಿಸ್ತೀನಿ, ಇವ್ರನ್ನ ಒಪ್ಪಿಸ್ತೀನಿ ನನ್ನ ಮಕ್ಕಳನ್ನ. ಆಯ್ತಾಡ್ರಪ್ಪ, ಭಗವಂತನ ಇಚ್ಛೆ ಐತಂದ್ರ ಎಲ್ಲಾ ಚಲೋ ಹೋಗತ್ತ. ದೇವ್ರ ಅನುಗ್ರಹ ಇದ್ರೆ ಯಾರು ಬೇಡ ಅಂತಾರ್ರಿಪ್ಪ. ಒಟ್ಟ ನನ್ನ ಮಕ್ಕಳು ನನ್ನ ತಂಗಿ ಮನೆ ಸೇರಿದೊಂದ ಸಾಕು ನಾನು. ಕನ್ನವ
ಅಷ್ಟು ದಗದ ಆತವ ನಾನ್ ನಡಿಲ್ಲ ಏನ್ ಅಯ್ಯ ಇಷ್ಟ ಅವಸರ ಎಲ್ಲ ಮುಗಿಸ್ಬಿಟ್ಟೆ. ಹ್ಞೂ ಮತ್ತೆ ಬಡ ಬಡ ಮಾಡಿನಿ ಹೊಂಟ್ನಿ. ಅಯ್ಯ ತಂಗಿ, ಇವತ್ತಿಷ್ಟ ಅವಸರ ಮಾಡ್ಬೇಡವ, ಸ್ವಲ್ಪ ತಡ ಮಾಡಿ ಹೋಗಾಕೆಂತ. ಏನೋ ಎಲ್ಲಾ ದಗದ ಆಗೈತಿ, ಇನ್ನ ಅಂತ ದಗದ ಏನೈತಿ? ಎಲ್ಲಾ ಮಾಡೇ ಮುಗಿಸಿನಲ್ಲ ದಗದ. ಎಲ್ಲ ದಗದ ಮಾಡಿ ಮುಗಿಸಿ ಅದು ಬರೋಬ್ಬರಿ ಐತಿ. ಆತ ಇವತ್ತ ನಮ್ಮ ಅಣ್ಣ ಬಂದ ನೋಡು, ಅವನ್ ಸಲಾಗಿ ಹೋಳಿಗೆ ಮಾಡಿಸ್ಬೇಕಂತ ಮಾಡಿನವ. ಯವ್ವ ನಾ ಏನಾರ ಇದ್ದಾಗ ನನ್ಗ ಗಂಟು ಬಿಟ್ಟೆವ ನೀನು. ಲಘು ನನ್ ತಮ್ಮಾರ್ಗೆ ಮದ್ವಿ ಮಾಡವ ಅಲ್ಲಿ ನೋಡ್ ನೀನ್. ಮಾಡೋದವ, ನಿಮ್ ತಮ್ಗಳ ಮದ್ವೆ ಮಾಡೋಣಂತ ಸ್ವಲ್ಪ ತಡಿ. ಎಷ್ಟ್ ದಿನ ಅಂತ ನಿಂದ್ರಸ್ತಿ ಅವ್ರನ್ನ? ಕಂಕಣ ಬಲ ಕೂಡಿ ಬರ್ಬೇಕಲ್ವಾ? ನಮ್ ಕೈಯಾಗ ಏನೈತಿ? ಎಲ್ಲಾ ಶಿವನ ಇಚ್ಛೆ. ಎಲ್ಲಾ ಶಿವನ ಇಚ್ಛೆ ಆಗೈತವ. ನೀನು ಒಂದಿಟ್ಟು ಮನಸ್ ಮಾಡ್ಬೇಕು. ತಮ್ಮಾರ್ ಮದ್ವಿ ಮಾಡಾಕ ದಡ್ ನಿಂತಾರ ಅವ್ರು. ನಾನು ಇಲ್ಲ ಅಂದೇನು? ಅಲ್ಲ, ನಿನ್ ಗಂಡಗ ಬಾ ಅಂತ ಹೇಳಿತ್ತು, ಅವ ಯಾಕೆ ಬಂದಿಲ್ಲ? ಯವ್ವ ಅವ್ನ್ ನಿನ್ನ ಹಳೆ ಅಂದ ಇಲ್ಲದ ನಂದ್ರ ಅಲ್ಲಿರ್ತಾನ, ಅಲ್ಲ ಅಂದ್ರ ಇಲ್ಲ ಅಂತಾನ. ಆಫೀಸ್ನವ್ರು ಬಿಡ್ಬೇಕಲ್ಲ ಯವ್ವ ಅವನ್ನ. ಇವತ್ತು ಆಫೀಸಿಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಅಂದ್ರ ಹೋಗ್ಯಾನಲ್ಲ ಅವ. ನಾ ಎಲ್ಲ ಬ್ಯಾಡ ಅನ್ನವ. ಅವ್ರು ಒಳ್ಳೆ ಮೇಲೆ ಫೋನ್ ಹಚ್ಚಕತ್ರವ. ಇರ್ಲಿ ಬಿಡವ, ನಿನ್ ಗಂಡ ಸಂಜೆ ನಾ ಬಂದೇನ್ ಇಬ್ರು ಕೂಡ ಹೋಗಾಕ್ರಿ ಅಂತ. ಈಗ ಅಣ್ಣ ಬರು ಹೊತ್ತಾತು, ಚಾ ಮಾಡಿ ಹೋಗ್ಯವ. ಆ ತೋರವ ನೀ ಹೇಳ್ದಂಗ್ರ ಅಲ್ಲಿ. ಇರ್ಲಿ ಬಿಡವ್ವ, ಈಗ ನಾ ಯಾಕೆ ಬಂದಿನಿ ಅನ್ನೋದು ಗೊತ್ತಾಯ್ತೆ ನಿನಗೆ? ನೀವ್ ಹೇಳಾರ್ದ ನನ್ಗೆ ಹೆಂಗ್ ಗೊತ್ತಾಗ್ಬೇಕ್ರಿ ಗೌಡ್ರ? ಮುಂಜಾನೆ ನಿಮ್ಮ ಅಣ್ಣ ನನ್ ಕಡೆ ಬಂದಿದ್ನವ. ನೀವ್ ಇಲ್ಲಿ ಬಂದಾಗ ಅನ್ಕೊಂಡೇನ್ರಿ ನಮ್ಮ ಅಣ್ಣ ನಿಮಗ್ ಬಂದ್ ಬೆಟ್ಟ ಆಗ್ಯಾನ. ಶಾಲೆಗಿದ್ದೇವ ನೀನು, ಇಷ್ಟೆಲ್ಲಾ ತಿಳಿದಾಕಿ ನಿಮ್ಮ ಅಣ್ಣನ ಮಾತು ಯಾಕೆ ನಡೆಸ್ಕೊಡ್ಬಾರ್ದು? ಅದೊಂದ್ ಆಗೋದಿಲ್ಲ ನೋಡ್ರಿ, ಅದ್ರ ಹಿಂದೆ ರಗಳಿ ಬಹಳ ಐತಿ. ನೋಡುವ, ರವಿ ಎಲ್ಲರ ಮನೆಗೆ ಇದ್ದಿದ್ದ, ಆದ್ರೆ ಕಳು ಬಳ್ಳಿ ನೋಡ್ಬೇಕಲ್ವ? ಕಳ್ಳು ಬಳ್ಳಿ ನೋಡಕ್ ನಾ ಎಲ್ಲಿ ಒಲ್ಲೆ ಅಂತೀನ್ರಿ, ಆದ್ರ ನನ್ ಮಕ್ಳು ಶಾಲಿ ಕಲ್ತಿಲ್ಲಲ್ಲ, ಅದು ಒಂದೇ ದೊಡ್ಡ ಚಿಂತೆ. ನೋಡುವ, ನಿನ್ ಮಕ್ಕಳಿಗೆ ಹೂ ಅನ್ಸೋ ಜವಾಬ್ದಾರಿ ಎಲ್ಲ ನನಗ್ ಬಿಡು. ಕಲ್ಯಾಣ ಕೆಲ್ಸಕ್ಕಂತಂದ್ರೆ ರವಿ ಇರುದ, ಹಂಗಂತೇಳಿ ಹಂಗ ಸುಮ್ನೆ ಇರಕಾಗತ್ತೇನವ? ನೋಡ್ರಿ, ನೀವು ಅದ್ ಪ್ರಯತ್ನ ಮಾಡ್ರಿ. ಇಷ್ಟು ಹೇಗಲ್ವಾ ಸಾಕು, ಇನ್ನು ಮುಂದಿನ ಜವಾಬ್ದಾರಿ ನನ್ ಕೂಡಿದ್ದು. ಇವತ್ತು ನೀ ಏನ್ ಹೇಳಿದ್ರು ನಾ ಕೇಳಿದ್ರು ನೋಡ್ ಕಾಕ. ಅವತ್ತಿನ ನಿನ್ನ ಮಗ ಬಂದ್ ಹೋದನ ಅಂತ ಹೇಳಿದಿಲ್ಲ, ಅವ ಏನ ಮಾಡಿ ಹೋಗ್ಯಾನ ಅಷ್ಟ್ ಹೇಳಿ ಸಾಕು ನನಗ. ಅದೆಲ್ಲ ಯಾಕ್ ಬೇಕ್ರು ನಿಮ್ಗ? ಅದೆಲ್ಲ ನಾನು ಹಿಂದೆ ಬಿಟ್ಟು ಬಿಡ್ರು ಅದನ್ನ. ಯಾಕ್ ಬೇಕಂದ್ರ ನಮಗ್ ವಿಷಯ ತಿಳಿಬೇಕಲ್ಲ, ಏನಾತು ಅಂತ ನೀ ನಮಗ್ ವಿಷಯ ತಿಳಿಸ್ಲೇಬೇಕು ನೋಡಿ ಇವತ್ತು. ನೋಡ್ರಪ್ಪ, ನಿಮ್ಗ ಬಾಳ ಸಲ ಹೇಳಿನ, ಇಲ್ಲಿ ನಾ ದುಡಿಯಾಕದೀನಿ, ನೀವು ನನ್ನ ಧನಿಗಳು, ಸಲಿಗೆಯಿಂದ ಕಾಕ ಅಂತೀರಿ, ನಾನು ಮಕ್ಕಳಾಗ ನೋಡ್ಕೊಂಡು ಹೋಗ್ತೀನಿ. ಆದ್ರ ಆ ನನ್ನ ಮಗನ ಸುದ್ದಿ ಮಾತ್ರ ಕೇಳಬೇಡ್ರು. ಇದೇನು ನನಗಾಗಿ ಬರುದಿಲ್ಲ ಅನ್ನೋದು ಅಲ್ಲ. ನಿನಗ ಕಾಕಾನು ಅಂತೀವಿ, ಮರಿದನು ಕೊಡ್ತೀವಿ. ಯಾಕ ನಿನ್ ಕಷ್ಟ ನಮಗ್ ತಿಳಿಬಾರ್ದನ? ಅಷ್ಟ ಅಲ್ಲ, ಒಮ್ಮೆ ನೀನ್ ಮನಿ ಆಳಂಗ್ ನೋಡ್ಕೊಂಡಿವ, ಹಂಗ ನೋಡ್ಕೊಂಡಿದ್ರ ನೀನ್ ಕಾಕ ಅಂತರ ಯಾಕೆ ಕರಿತಿದ್ವಿ ನಾವು? ನನಗೆ ತಿಳಿತೈತಪ್ಪ, ನೀವ್ ಆ ಪ್ರೀತಿ ಕೊಟ್ಟಿರಂತನ ಈ ಜೀವ ಇನ್ನ ಬದುಕೈತಿ. ಇನ್ನ ಆ ಕಷ್ಟ ಎಲ್ಲ ನಿಮಗ್ ಹೇಳಿ ಬೆಳೆಯೋ ಹುಡುಗರು ನಿಮ್ ತಲೆ ಯಾಕೆ ಕೆಡಿಸ್ಬೇಕಂತ ನನಗೆ ಹೇಳಕ್ ಆಗುದಿಲ್ಲ ಬಿಡ್ರು. ಈಗ ನೀ ನಮ್ಗ್ ಹೇಳಿಲ್ಲ ಅಂದ್ರ ನಾವ್ ನಿನ್ ಕೊಟ್ಟ ಪ್ರೀತಿನ ನೀ ನನಗ್ ಕೊಡಕತ್ತಿಲ್ಲ ಅಂತ ತಿಳ್ಕೊಂತೀವಿ ನೋಡು. ಖರೆ ಐತಣ್ಣ ನಿನ್ ಮಾತ. ನಾ ಎಲ್ಲ ಇವನಿಗೆ ಕಾಕಾ ಕಾಕ ಅಂತೀವಿ, ಆದ್ರೆ ಇವ್ ನಮ್ಮ ಆಗವಲ್ಲ. ಆತಪ್ಪ, ನೀವಿಬ್ರು ಜಿದ್ದಿಗೆ ಬಿದ್ದೀರಿ, ಇನ್ನು ನಿಮ್ಮ ಮನಸ್ಸು ನಯಿಸಾಕ ನನಗಾಗುದಿಲ್ಲ. ಒಟ್ಟ ಅವತ್ತೇನಾತಂತ ನಿಮಗ್ ಹೇಳ್ಬೇಕಲ್ಲ? ಹೌದು, ಹೇಳ್ತೀನಂತ. ಇಲ್ಲಿ ಬೇಡ, ಸೌಕಾರ್ತಿ ಬಂದಂದ್ರ ಮತ್ತ ಕಿವಿಗ್ ಬಿದ್ದಿತ್ತು, ಅತ್ತ ಬೇರೆ ಕಡೆ ಹೇಳ್ತೀನಿ.